ಎಜಿ ನ್ಯೂಸ್ಗೆ ಸ್ವಾಗತ. ರಬಕವಿ ಬನಹಟ್ಟಿ ತಾಲೂಕು ಪ್ರಜಾಸೌಧ ಕಟ್ಟಡವನ್ನು ರಬಕವಿಯಲ್ಲಿ ನಿರ್ಮಿಸಲು ನಿಗದಿಪಡಿಸಿರುವ ಸ್ಥಳದಲ್ಲಿ ಕೂಡಲೇ ಶಂಕುಸ್ಥಾಪನೆ ಪ್ರಕ್ರಿಯೆಗೆ ಚಾಲನೆ ಕೊಡುವಂತೆ ಕೋರಿ ರಬಕವಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯು ರಬಕವಿ ನಗರದ ಸಿಟಿಎಸ್ ನಂಬರ್ 80ರ ವ್ಯಾಪ್ತಿಯಲ್ಲಿ ಇರುವ 3 ಎಕರೆ 18 ಗುಂಟೆ ಜಾಗವನ್ನು ತಾಲೂಕು ಪ್ರಜಾಸೌಧ ನಿರ್ಮಾಣಕ್ಕಾಗಿ ಕಂದಾಯ ಇಲಾಖೆಗೆ ಶಾಶ್ವತವಾಗಿ ಹಾಗೂ ಉಚಿತವಾಗಿ ಹಸ್ತಾಂತರಿಸಲು ಈಗಾಗಲೇ ಅನುಮತಿ ಕೊಟ್ಟಿದೆ. ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಜಮೀನನ್ನು ಕಂದಾಯ ಇಲಾಖೆಗೆ ಹೆಸರಿಗೆ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸಿಟಿಎಸ್ ನಂಬರ್ 80ರ ಜಾಗವನ್ನು ಕೂಡಲೇ ಕಂದಾಯ ಇಲಾಖೆ ಹೆಸರಿಗೆ ವರ್ಗಾಯಿಸಿ ಪ್ರಜಾಸೌಧ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಪ್ರಜಾಸೌಧ ನಿರ್ಮಾಣದಿಂದಾಗಿ ರಬಕವಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯುವುದರೊಂದಿಗೆ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ಜನರ ಬಹುದಿನಗಳ ಬೇಡಿಕೆಯನ್ನ ಶೀಘ್ರವಾಗಿ ಈಡೇರಿಸಬೇಕು ಅಂತ ಮನವಿಯಲ್ಲಿ ವಿನಂತಿ ಮಾಡಲಾಗಿದೆ. ಮೊದಲ ಮಟ್ಟಿಗೆ ಆಗೋದು ಬೇಡ. ನಿಮ್ಮಲ್ಲಿ ಆದ್ರೂ ನಮಗೆ ಸಪೋರ್ಟ್ ಮಾಡ್ರಿ, ನಮ್ಮಲ್ಲಿ ಆದ್ರೂ ನೀವು ಪಾರ್ಟಿಗೆ ಆದ್ರೂ ನೀವು ಮಾಡ್ರಿ, ಅದಕ್ಕೆ ನಾವು ಮಾಡ್ತೀವಿ ಇಷ್ಟೆಲ್ಲ ಅಂದ ಮೇಲೆ ಇದೇನು ಆರ್ಡರ್ ಬರ್ತಲ್ಲ, ಆರ್ಡರ್ ಮಾಡಿದ ತಕ್ಷಣ ಅವ್ರು ಏನ್ ತಿನ್ನಾಗಿ ಗೊತ್ತಾಗಲಿಲ್ಲ. ಇದು ರಾಜಕೀಯ ಪ್ರೇರಿತವಾಗಿ ಅಲ್ಲಿ ಅವರ ವಿನಾಕಾರಣ ಜನರನ್ನ ಮನಸ್ಸೋಡಿ ಕೆಲಸ ಮಾಡ್ತಾರೆ. 4-5 ಜನ ಅದ ಸರ್, ನಮ್ಮ ಸ್ವಪ್ರತಿಷ್ಠಿತ ರಾಜಕೀಯ ವೇದಿಕೆ ಮಾಡ್ಕೊಂಡ್ರೆ ಅಲ್ಲಿ ಜನತೆ ಮನಸ್ಸಿಲ್ಲ ಸರ್. ರೊಕ್ಕಕ್ಕಾಗಿ ನಮ್ಗೆ ಎಲ್ಲಾರು ಸಪೋರ್ಟ್ ಮಾಡ್ಯಾರ ಸರ್. 12 ಜನ ಸುತ್ತಮುತ್ತ ಎಲ್ಲಾರು ರೊಕ್ಕ ಆಗಿದ್ದು ಬಹಳ ಯೋಗ್ಯ ಐತಿ. ಬಸಿ ಮಕ್ಕಳು ಯಾಕೆ ಹೆಚ್ಚಲ್ಲ ಸರ್, ಎಲ್ಲಾರು ಸೆಂಟ್ರ್. ಈ ಸಂದರ್ಭದಲ್ಲಿ ಸಂಜೀವ ಜೋತಾವರ, ಸದಾಶಿವ ಕವಾಸಿ, ರಾಮಣ್ಣ ಹುಲಕುಂದ, ಸಂಗಮೇಶ್ ಮಡಿವಾಳ, ಮಲ್ಲಿಕಾರ್ಜುನ್ ವಂತಾಲ, ಯಮುನಪ್ಪ ದೊಡ್ಡಮನಿ, ಮೊಹಮ್ಮದ್ ಜಾರಿ, ವೆಂಕನಗೌಡ ಪಾಟೀಲ್, ಕೃಷ್ಣ ಲೆಂಡಿ, ಶಿವಾನಂದ ಬಾಗಲಕೋಟ ಮಠ, ಬಸವರಾಜ್ ತೆಗಿ, ಸಂಜಯ್ ತೆಗಿ, ಸೋಮಶೇಖರ ಕೊಟ್ರಶೆಟ್ಟಿ, ಭೀಮಸಿ ಪಾಟೀಲ್, ಪ್ರವೀಣ ಹಜಾರೆ, ರವಿ ಗಡಾದ್, ಆನಂದ ಜುಗಳಿ, ಚಂದ್ರು ಬಕನತ್ತಿ, ಮಲ್ಲು ಮುತ್ತುರ ಸೇರಿ ಹಲವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.